ಇವತ್ತಿನ ಬಜೆಟ್ ನಲ್ಲಿ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಇದೆ. ಜವಳಿ ಉದ್ಯಮಕ್ಕೆ ಬಜೆಟ್ ನಲ್ಲಿ ಏನೇನ್ ಸಿಕ್ತು? ಕೃಷಿ ವಲಯ, ವಾಣಿಜ್ಯ ಬೆಳೆಗಾಗಿರ್ಬೋದು, ತೆಂಗಿಗೆ ಭರ್ಜರಿ ಅನುದಾನವನ್ನ ಘೋಷಣೆ ಮಾಡಲಾಗಿದೆ. ಹಾಗಾದ್ರೆ ಏನೇನ್ ಘೋಷಣೆ ಆಯ್ತು? ಸಣ್ಣ ಮತ್ತು ಅತಿ ಸಣ್ಣ ಉದ್ಯಮಕ್ಕೆ ಕೇಂದ್ರದ ವಿಶೇಷ ಪ್ಯಾಕೇಜ್ ಅನ್ನ ಅನೌನ್ಸ್ ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, 7 ಹೈ ಸ್ಪೀಡ್ ರೈಲು ಕಾರಿಡಾರ್ ನಿರ್ಮಾಣಕ್ಕೆ ಒಂದು ಓಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಇವೆಲ್ಲದರ ಬಗ್ಗೆ ಅಂದ್ರೆ ಇವತ್ತಿನ 2026ರ ಬಜೆಟ್ ಹೈಲೈಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರಿಗೂ ಕೂಡ ಈ ಮಾಹಿತಿ ಗೊತ್ತಿರಬೇಕಾಗತ್ತೆ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಇವತ್ತು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2026ರ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಜವಳಿ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಉದ್ಯಮ ಆಗಿರ್ಬೋದು, ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಾಕಷ್ಟು ಅನೌನ್ಸ್ ಮಾಡಿದ್ದಾರೆ. ಸೊ ಹಾಗಾದ್ರೆ ಏನೇನು ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಜವಳಿ ಉದ್ಯಮಕ್ಕೆ ಬಜೆಟ್ ನಲ್ಲಿ ಏನೇನಿದೆ, ಏನೇನ್ ಸಿಕ್ತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಈ ಬಜೆಟ್ ನಲ್ಲಿ ಜವಳಿ ಕ್ಷೇತ್ರಕ್ಕೆ ಸರ್ಕಾರ ಒಂದು ದೊಡ್ಡ ಸಪೋರ್ಟ್ ಅನ್ನ ಕೊಟ್ಟಿದೆ ಸ್ನೇಹಿತರೆ. ರೇಷ್ಮೆ ಆಗಿರ್ಬೋದು, ಉಣ್ಣೆ ಆಗಿರ್ಬೋದು, ಅಥವಾ ಸೆಣಬು ನಾರುಗಳಲ್ಲಿ ದೇಶವೇ ಸ್ವಾವಲಂಬಿ ಆಗೋದಕ್ಕೆ ರಾಷ್ಟ್ರೀಯ ಫೈಬರ್ ಯೋಜನೆ ಅನ್ನುವಂಥದ್ದಾಗಿ ಪರಿಚಯಿಸಿದ್ದಾರೆ ಸ್ನೇಹಿತರೆ. ಇದಕ್ಕೆ ಹೆಚ್ಚಿನ ಉತ್ತೇಜನವನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸಾಂಪ್ರದಾಯಿಕ ಜವಳಿ ಕ್ಲಸ್ಟರ್ಗಳನ್ನ ಆಧುನೀಕರಿಸೋದಕ್ಕೆ, ಒಂದು ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋದಕ್ಕೆ ಜವಳಿ ವಿಸ್ತರಣೆ ಆಗಿರ್ಬೋದು ಅಥವಾ ಉದ್ಯೋಗ ಯೋಜನೆಯನ್ನ ಇನ್ನು ಮುಂದೆ ತರಲಾಗುತ್ತೆ. ಇದರಿಂದ ಸಾಕಷ್ಟು ಜನರಿಗೆ ಒಂದು ಜಾಬ್ ಆಪರ್ಚುನಿಟಿ ಕೂಡ ಇನ್ನು ಮುಂದೆ ಕ್ರಿಯೇಟ್ ಆಗುತ್ತೆ. ಅಷ್ಟೇ ಅಲ್ಲ, ನೇಕಾರರಾಗಿರ್ಬೋದು ಅಥವಾ ಕುಶಲಕರ್ಮಿಗಳಿಗೆ ಸಹಾಯ ಮಾಡಬೇಕು, ಅವ್ರಿಗೆ ಹೆಲ್ಪ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಷ್ಟ್ರೀಯ ಕೈಮಗ್ಗ ಮತ್ತು ಕರಕುಶಲ ಕಾರ್ಯಕ್ರಮವನ್ನ ಇನ್ನು ಮುಂದೆ ಆರಂಭಿಸಬೇಕು ಅನ್ನುವಂಥದ್ದಾಗಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅಲ್ಲಿ ಹೇಳಿರುವಂಥದ್ದು. ಸೊ ಇದರ ಜೊತೆಗೆ ದೇಶದ ವಿವಿಧ ಭಾಗಗಳಲ್ಲಿ ಒಂದು ಮೆಗಾ ಜವಳಿ ಪಾರ್ಕ್ಗಳನ್ನ ಸ್ಥಾಪಿಸಬೇಕು ಅನ್ನುವಂಥ ಪ್ರಸ್ತಾವನೆಯನ್ನ ಕೂಡ ಈ ಬಜೆಟ್ ಅಲ್ಲಿ ಮಾಡಿದ್ದಾರೆ. ಸೊ ಹಾಗಾಗಿ ಜವಳಿ ಉದ್ಯಮವನ್ನ ಯಾರು ಮಾಡ್ತಾ ಇರ್ತಾರೋ ಅಥವಾ ಕೈಮಗ್ಗ ನೇಕಾರರಿಗೆಲ್ರಿಗೂ ಕೂಡ ಇದೊಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನು ಕೃಷಿ ವಲಯ ಆಗಿರ್ಬೋದು, ವಾಣಿಜ್ಯ ಬೆಳೆಗೆ ಭರ್ಜರಿ ಉತ್ತೇಜನವನ್ನ, ಅಂದ್ರೆ ಕೃಷಿ ವಲಯದಲ್ಲೂ ಈ ಬಜೆಟ್ ದೊಡ್ಡ ಘೋಷಣೆಗಳನ್ನ ಮಾಡಿದೆ ಸ್ನೇಹಿತರೆ. ಸೊ ಕೃಷಿ ವಲಯ ಅಂತ ಬಂದಾಗ ಏನೇನ್ ಸಿಕ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸೊ ಗೋಡಂಬಿ ಆಗಿರ್ಬೋದು, ಕೋಕೋ ಆಗಿರ್ಬೋದು, ಅಥವಾ ತೆಂಗಿನಕಾಯಿ, ಹೀಗೆ ಹೈ ವ್ಯಾಲ್ಯೂ ಕ್ರಾಪ್ಗಳಿರುತ್ತಲ್ವಾ, ಸೊ ಅದಕ್ಕೆ ಹೆಚ್ಚಿನ ಉತ್ತೇಜನವನ್ನ ಈ ಒಂದು ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಹೊಸ ತೆಂಗಿನ ಸಸಿ ನೆಡುವಂತ ಯೋಜನೆ ಕರಾವಳಿ ಜಿಲ್ಲೆಗಳಿಗೆ ಇನ್ನು ಮುಂದೆ ಹೆಚ್ಚು ಲಾಭ ಆಗುತ್ತೆ. ಸೊ ಎಲ್ಲೆಲ್ಲ ಒಂದು ಕೊಕೊನಟ್ ತೆಂಗಿನ ಕೃಷಿಯನ್ನ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಇದರಿಂದ ರೈತರ ಆದಾಯ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಯುವಕರಿಗೆ ಉದ್ಯೋಗದ ಅವಕಾಶಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಸೃಷ್ಟಿ ಆಗ್ತಾ ಹೋಗುತ್ತೆ. ಸೊ ಕರಾವಳಿ ಪ್ರದೇಶಗಳಲ್ಲಿ ತೆಂಗು ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ಕೋಕೋಗಂತೂ ಈಗ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಸೊ ಇಂಥ ಬೆಳೆಗಳ ಉತ್ಪಾದಕತೆ ಹೆಚ್ಚಿಸೋದಕ್ಕೆ ವಿಶೇಷ ಕ್ರಮವನ್ನ ಈ ಮೂಲಕ ಘೋಷಣೆ ಮಾಡಿದ್ದಾರೆ ಸ್ನೇಹಿತರೆ. ಅಂದ್ರೆ 2030ರೊಳಗೆ ಭಾರತೀಯ ಗೋಡಂಬಿ ಆಗಿರ್ಬೋದು ಅಥವಾ ಕೋಕೋವನ್ನ ಜಾಗತಿಕ ಪ್ರೀಮಿಯಂ ಬ್ರ್ಯಾಂಡ್ ಆಗಿ ಒಂದು ಕನ್ವರ್ಟ್ ಮಾಡಬೇಕು, ಅದಕ್ಕೆ ರೂಪಿಸಬೇಕು ಅನ್ನುವಂಥದ್ದು ಸರ್ಕಾರದ ಗುರಿಯಾಗಿದೆ. ಇದರ ಬಗ್ಗೆ ಕೂಡ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡಿದ್ರು. ಅಷ್ಟೇ ಅಲ್ಲ, ಹಳೆಯ ತೋಟಗಳನ್ನ ಆಧುನೀಕರಿಸೋದಕ್ಕೆ, ಒಂದಷ್ಟು ಇಂಪ್ರೂವೈಸೇಷನ್ ಮಾಡ್ಕೊಳ್ಳೋದಕ್ಕೆ ಟೆಕ್ನಾಲಜಿಯನ್ನ ಬಳಸ್ಕೊಂಡು ಹೈ ಡೆನ್ಸಿಟಿ ಕೃಷಿಗೆ ಹೆಚ್ಚಿನ ನೆರವನ್ನ ಇನ್ನು ಮುಂದೆ ನೀಡಬೇಕು ಅನ್ನುವಂಥದ್ದಾಗಿ ಹೇಳಿದ್ದಾರೆ. ಸೊ ವಾಲ್ನಟ್ ಕೂಡ ಈಗ ಒಳ್ಳೆ ಡಿಮಾಂಡ್ ಇದೆ. ಬಾದಾಮಿ ಆಗಿರ್ಬೋದು ಅಥವಾ ಪೈನ್ ನಟ್ಸ್ ಆಗಿರ್ಬೋದು, ಇಂತಹ ಬೆಳೆಗಳನ್ನ ವಿಸ್ತರಿಸೋದಕ್ಕೆ ಯುವ ಜನರನ್ನ ಕೃಷಿಗೆ ಸೆಳೆಯುವಂತ ಒಂದು ವಿಶೇಷ ಕಾರ್ಯಕ್ರಮಗಳಾಗಿರ್ಬೋದು, ಯೋಜನೆಗಳನ್ನ ಇನ್ನು ಮುಂದೆ ಜಾರಿಗೆ ತರಬೇಕು ಅನ್ನುವಂಥದ್ದಾಗಿ ಹೇಳಿದ್ದಾರೆ. ಸೊ ರೈತರಿಗೆ ತಮ್ಮದೇ ಭಾಷೆಯಲ್ಲಿ ಕೃಷಿ ಮಾಹಿತಿ ಆಗಿರ್ಬೋದು, ಮಾರುಕಟ್ಟೆ ದರ ಆಗಿರ್ಬೋದು, ಹವಾಮಾನ ಮುನ್ಸೂಚನೆ ಆಗಿರ್ಬೋದು, ಇಂತಹ ವಿಚಾರಗಳನ್ನ ನೀಡೋದಕ್ಕೆ ಬಹುಭಾಷಾ AI ಕೃಷಿ ಉಪಕರಣವನ್ನ ಘೋಷಿಸಲಾಗಿದೆ ಸ್ನೇಹಿತರೆ. ಅಂದ್ರೆ ನಿಮ್ಗೆ ಏನೇ ಇನ್ಫಾರ್ಮೇಶನ್ ಬೇಕಿಂತಂದ್ರೂ ಕೂಡ ಇನ್ನು ಮುಂದೆ AI ಅಲ್ಲಿ ಎಲ್ಲವೂ ಸಿಗಬೇಕು ಅನ್ನುವಂಥದ್ದು ಈಗ ಒಂದು ಬಜೆಟ್ ಅಲ್ಲಿ ಅದರ ಬಗ್ಗೆ ಚರ್ಚೆ ಆಗಿರುವಂಥದ್ದು. ಸೊ ಇದಿಷ್ಟು ಕೃಷಿ ವಲಯಕ್ಕೆ ಬರುವಂಥದ್ದು. ಅಂದ್ರೆ ಹೈ ವ್ಯಾಲ್ಯೂ ಏನ್ ಗೋಡಂಬಿ ಆಗಿರ್ಬೋದು ಅಥವಾ ತೆಂಗಿನ ಒಂದು ಕೃಷಿ ಆಗಿರ್ಬೋದು, ಇಂಥವ್ರಿಗೆಲ್ಲ ಇದು ಒಂದು ಬೆಸ್ಟ್ ಸುದ್ದಿ ಅಂತಾನೆ ಹೇಳ್ಬೋದು.
ಇನ್ನು ಸ್ನೇಹಿತರೆ ನೀವು ಕೇಳ್ಬೋದು ಮಹಿಳೆಯರಿಗೆ ಬಜೆಟ್ ನಲ್ಲಿ ಏನಾದ್ರೂ ಗುಡ್ ನ್ಯೂಸ್ ಇದೆಯಾ, ಈಗ ನಾವೇನಾದ್ರೂ ಬಿಸ್ನೆಸ್ ಶುರು ಮಾಡಬೇಕು ಅಂತಂದ್ರೆ ಏನಾದ್ರೂ ಬೆಂಬಲ ಇದೆಯಾ ಅಂತ ಹೇಳ್ಕೊಂಡು ಖಂಡಿತ ಮಹಿಳಾ ಉದ್ಯಮಿಗಳಿಗೆ ಒಂದು ದೊಡ್ಡ ಸಂತಸದ ಸುದ್ದಿ ಇದೆ. ಅದೇನಪ್ಪಾ ಅಂತಂದ್ರೆ ಮಹಿಳೆಯರ ಒಂದು ಸ್ವಂತ ಉದ್ಯಮಗಳನ್ನ ಬೆಂಬಲಿಸೋದಕ್ಕೆ ಶ್ರೀ ಸ್ವಸಹಾಯ ಉದ್ಯಮಿ ಮಾರ್ಟ್ ಅನ್ನ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು. ಅಂದ್ರೆ ಸಮುದಾಯ ಸ್ವಾಮ್ಯದ ಚಿಲ್ಲರೆ ಅಂಗಡಿಗಳಾಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಕಂಪ್ಲೀಟ್ ಆಗಿ ಅಂದ್ರೆ ಹೆಣ್ಣು ಮಕ್ಕಳಿಗೆ ಬೇಕಾಗುವಂತ ಎಲ್ಲಾ ಒಂದಷ್ಟು ಪ್ರಾಡಕ್ಟ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಒಂದೇ ಕಡೆ ಸಿಗುವಂಥದ್ದು. ಅಂದ್ರೆ ಇಲ್ಲಿ ನಿಮಗೆ ಜಾಬ್ ಆಪರ್ಚುನಿಟಿ ಸಿಗುತ್ತೆ, ಜೊತೆಗೆ ನೀವೇ ಒಂದು ಮಾರ್ಟ್ಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಸರ್ಕಾರ ಬೆಂಬಲವನ್ನ ಕೊಡ್ತಾ ಇದೆ. ಇದರ ಹೆಸರು ಬಂದು ಶಿ ಮಾರ್ಟ್ ಅನ್ನುವಂಥದ್ದಾಗಿ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ ಈಗ ನಾನು ಬಜೆಟ್ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದೆ. 2026ರಲ್ಲಿ ಸರ್ಕಾರ ನಮಗೆ ಏನೇನು ಕೊಡ್ತು, ಏನೇನು ಘೋಷಣೆ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅದರ ಜೊತೆಗೆ ನಮ್ಮ ಒಂದು ಲೈಫ್ ಅಂತ ಬಂದಾಗ ಒಂದಷ್ಟು ಅಪ್ಡೇಟ್ಗಳನ್ನ ನಾವು ಮಾಡ್ಕೊಳ್ಬೇಕಾಗತ್ತೆ. ಸೊ ನಮ್ಮ ಲೈಫ್ ಚೆನ್ನಾಗಿರ್ಬೇಕು ಅಂತ ಹೇಳ್ಕೊಂಡು ಸೊ ನಾಳೆ ದಿನ ನಮ್ಗೆ ಏನಾದ್ರೂ ಆಯ್ತು ಅಂತಂದ್ರೆ ನಾವು ಏನೋ ಒಂದೀಗ ಸಾಲ ಮಾಡ್ಕೊಂಡಿರ್ತೀವಿ, ಅಥವಾ ಈಗ ಕೃಷಿ ಸಾಲನೋ ಅಥವಾ ನಾವು ಒಂದು ಯಾವ್ದಾದ್ರು ಒಂದು ಬಿಸ್ನೆಸ್ಗೆ ಒಂದಷ್ಟು ಸಾಲವನ್ನ ಮಾಡ್ಕೊಂಡಿದ್ರೆ, ಕಾರ್ ಲೋನ್ ಅನ್ನ ತಗೊಂಡಿದ್ರೆ, ಸೊ ನಾಳೆ ದಿನ ನಾವು ಇಲ್ಲ ಅಂತಂದ್ರೆ ಆ ಒಂದು ಹೊರೆ ಯಾರ ಮೇಲೆ ಹೋಗುತ್ತೆ ಹೇಳಿ? ನಮ್ಮ ಫ್ಯಾಮಿಲಿ ಮೇಲೆ ಹೋಗುತ್ತೆ, ಹೌದಾ? ಸೊ ಅವರಿಗೆ ಒಂದಷ್ಟು ಇಮೋಷನಲಿ ಒಂದಷ್ಟು ನೋವನ್ನ ಪಡ್ತಾ ಇರ್ತಾರೆ, ಕಣ್ಣೀರನ್ನ ಹಾಕ್ತಾ ಇರ್ತಾರೆ. ಒಬ್ಬರನ್ನ ಕಳ್ಕೊಂಡ್ರೆ ಯಾವ ರೀತಿಯಾಗಿ ಕಷ್ಟಗಳನ್ನ ಅನುಭವಿಸ್ಬೇಕು ಅನ್ನೋದು ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಅದರ ಜೊತೆಗೆ ನೀವು ಮಾಡಿರುವಂತ ಸಾಲ ಕೂಡ ಅವ್ರ ಮೇಲೆ ಹೊರೆಯಾಗಿ ಬಿತ್ತು ಅಂತಂದ್ರೆ ಇನ್ನೂ ಕೂಡ ಕಷ್ಟ ಆಗುತ್ತೆ, ಆರ್ಥಿಕವಾಗಿ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ಲೈಫ್ ಅಲ್ಲಿ ಈ ಒಂದು ಅಪ್ಡೇಟ್ ಅನ್ನ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಫ್ಯಾಮಿಲಿ ತುಂಬಾ ಚೆನ್ನಾಗಿರುತ್ತೆ. ಅದೇ ಟರ್ಮ್ ಇನ್ಶೂರೆನ್ಸ್ ಸ್ನೇಹಿತರೆ. ಸೊ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಳುವಂಥದ್ದು ನಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಟರ್ಮ್ ಇನ್ಶೂರೆನ್ಸ್ ಅಂತ ಅಂದಾಗ ಯಾವ್ದನ್ನಪ್ಪ ಮಾಡ್ಕೊಳ್ಳೋದು? ಸೊ ನಮಗೆ ಒಂದಷ್ಟು ಟರ್ಮ್ ಇನ್ಶೂರೆನ್ಸ್ಗಳು ಕಣ್ಣು ಮುಂದೆ ಬರುತ್ತೆ, ಯಾವ ರೀತಿ ಆಯ್ಕೆ ಮಾಡ್ಕೊಳ್ಳೋದು ಅನ್ನುವಂಥ ಕನ್ಫ್ಯೂಷನ್ ಅಲ್ಲಿ ನೀವಿದ್ರೆ ಅದಕ್ಕೆ ಬೆಸ್ಟ್ ಒಂದು ಸೊಲ್ಯೂಷನ್ ಅಂತಂದ್ರೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ತಿಂಗಳ ಪ್ರೀಮಿಯಂ ಬಂದು 595 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಯಾವ ರೀತಿ ಎಷ್ಟು ಬೇಗ ಶುರು ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರ ಜೊತೆಗೆ ನಿಮ್ಗೆ ಇಲ್ಲಿ 1 ಕೋಟಿವರೆಗೆ ಕವರೇಜ್ ಕೂಡ ಸಿಗುವಂಥದ್ದು. ನಿಮ್ಮ ವಯಸ್ಸಾಗಿರ್ಬೋದು ಅಥವಾ ನಿಮ್ಮ ಕುಟುಂಬದಾಗಿರ್ಬೋದು, ನಿಮ್ಮ ಹೆಲ್ತ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಇದನ್ನ ನೀವು ಕನ್ಸಿಡರ್ ಮಾಡ್ಕೊಳ್ಬೇಕಾಗತ್ತೆ. ಅಷ್ಟೇ ಅಲ್ಲ, ಇವರ ಒಂದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ನೋಡೋದಾದ್ರೆ, ಅಂದ್ರೆ ನ್ಯಾಯಯುತವಾಗಿ ಇವರು ಎಷ್ಟು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಇದೆ ಅಂತ ನೋಡೋದಾದ್ರೆ 99.70 ರೇಷಿಯೋ ಇದೆ ಸ್ನೇಹಿತರೆ. ಅಷ್ಟೇ ಅಲ್ಲ, 3 ಅವರ್ಸ್ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಕೂಡ ಇರುತ್ತೆ. ಸೊ ನೀವು ಯಾವಾಗ ಈ ಒಂದು ಟರ್ಮ್ ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡ್ತಿರೋ ಸೊ ನಿಮ್ಮ ಒಂದು ಫಸ್ಟ್ ಇಯರ್ ಪ್ರೀಮಿಯಂ ಅಲ್ಲಿ ನಿಮಗೆ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಈ ಡಿಸ್ಕೌಂಟ್ ಸಿಗಬೇಕು ಅಂತಂದ್ರೆ ನೀವು ಏನ್ ಮಾಡ್ಬೇಕು ಹೇಳಿ? ಲಿಂಕ್ ಅನ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನೇರವಾಗಿ ಅದನ್ನ ಕ್ಲಿಕ್ ಮಾಡೋ ಮುಖಾಂತರ ನೀವು ನಿಮಗೆ ಬೇಕಾದಂತ ಟರ್ಮ್ ಇನ್ಶೂರೆನ್ಸ್ ಅನ್ನ ಇಲ್ಲಿ ನೀವು ಬೈ ಮಾಡ್ಕೊಳ್ಬಹುದು. ಸೊ ಇವತ್ತು ಇಡುವಂತ ಒಂದು ಹೆಜ್ಜೆ ಮುಂದಿನ ಸಾಕಷ್ಟು ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ನಾಳೆ ದಿನ ಏನು ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಲೈಫಲ್ಲಿ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮಾಡಿಸ್ಕೋಬೇಕಾಗತ್ತೆ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಎಲ್ರಿಗೂ ಕೂಡ ಮಾಡಿಸ್ಕೊಳ್ಳಿ. ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಕೂಡ ಇದೆ. ಸೊ ನೆಕ್ಸ್ಟ್ ನಾವು ನೋಡೋಣ ಇವತ್ತಿನ ಬಜೆಟ್ ಅಲ್ಲಿ ಏನೇನಾಗಿದೆ ಅಂತ ಹೇಳ್ಕೊಂಡು. ಆತ್ಮನಿರ್ಭರ ಭಾರತಕ್ಕೆ ಭಾರಿ ಅನುದಾನ, ಅಂದ್ರೆ ಆತ್ಮನಿರ್ಭರ ಭಾರತ ಯೋಜನೆಗಾಗಿ 2,000 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ. ಸೊ ಭವಿಷ್ಯದ ಚಾಂಪಿಯನ್ಗಳಿಗಾಗಿ, ಅಂದ್ರೆ ಯಾರೆಲ್ಲ ಉದ್ಯಮವನ್ನ ಶುರು ಮಾಡಬೇಕು ಅಂದ್ರೋ ಅವ್ರನ್ನ ಎಲ್ರಿಗೂ ಕೂಡ ಭವಿಷ್ಯದ ಚಾಂಪಿಯನ್ ಅಂತ ಕರೆದಿದ್ದಾರೆ. ಸೊ 10,000 ಕೋಟಿ ರೂಪಾಯಿ ಅನುದಾನವನ್ನ ಘೋಷಣೆ ಮಾಡಿದ್ದಾರೆ. ಸೊ ಟೈರ್ 2 ಸಿಟಿ ಆಗಿರ್ಬೋದು, ಟೈರ್ 3 ಸಿಟಿಗಳಲ್ಲಿ ಅಭಿವೃದ್ಧಿಗಾಗಿ ಸರ್ಕಾರ ಈ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ. ಸೊ ಸಣ್ಣ ಆಗಿರ್ಬೋದು, ಮಧ್ಯಮ ಉದ್ಯಮಿಗಳಿಗೆ ಸಾಲದ ಸೌಲಭ್ಯ ಇನ್ನಷ್ಟು ಹೆಚ್ಚಿಸಬೇಕು, ಇನ್ನಷ್ಟು ಒಂದಷ್ಟು ಬಿಸ್ನೆಸ್ ಮ್ಯಾನ್ಗಳು ಶುರು ಆಗಬೇಕು, ಬಿಸ್ನೆಸ್ ಹೊಸ ಒಂದಷ್ಟು ವುಮೆನ್ ಆಂಟರ್ಪ್ರೆನರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಹುಟ್ಟಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಬೆಂಬಲವನ್ನ ಕೊಡ್ತಾ ಇರೋದು. ಅಷ್ಟೇ ಅಲ್ಲ, ಇನ್ ಕೇಸ್ ನೀವು ಖಾದಿ ಏನಾದ್ರೂ ಬಟ್ಟೆಗಳನ್ನ ತಯಾರಿಸ್ತಾ ಇದ್ರೆ ಅಥವಾ ಕರಕುಶಲ ವಸ್ತುಗಳನ್ನ ಏನಾದ್ರೂ ತಯಾರಿಸ್ತಾ ಇದ್ರೆ ನಿಮಗೂ ಕೂಡ ಈ ಒಂದು ಯೋಜನೆ ಅಂಡರ್ ಅಲ್ಲಿ ತರಬೇತಿ ಆಗಿರ್ಬೋದು ಅಥವಾ ಕೌಶಲ್ಯಾಭಿವೃದ್ಧಿ ಆಗಿರ್ಬೋದು, ಉತ್ಪಾದನಾ ಗುಣಮಟ್ಟವನ್ನ ಯಾವ ರೀತಿ ಸುಧಾರಿಸೋದು ಅಥವಾ ಜಾಗತಿಕ ಮಾರುಕಟ್ಟೆ ಆಗಿರ್ಬೋದು, ಬ್ರ್ಯಾಂಡಿಂಗ್ಗೆ ಕೇಂದ್ರ ಸರ್ಕಾರ ಇನ್ನು ಮುಂದೆ ನಿಮಗೆ ನೆರವು ಕೊಡುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನೀವು ಆಲ್ರೆಡಿ ಬಿಸ್ನೆಸ್ ಅನ್ನ ಶುರು ಮಾಡಿದ್ರ ಅಂತಂದ್ರೆ ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬಹುದು ಅಥವಾ ಮಾರ್ಕೆಟಿಂಗ್ ಹೆಂಗ್ ಮಾಡಬೇಕು ಎಲ್ಲವೂ ಕೂಡ ಈ ಒಂದು ಯೋಜನೆ ಅಂಡರ್ ಅಲ್ಲಿ ನೀವು ಇನ್ನೇನು ಸದುಪಯೋಗವನ್ನ ಪಡ್ಕೊಳ್ಬಹುದು. ಇನ್ನು ಸ್ನೇಹಿತರೆ ನಾನು ಹೇಳ್ದೆ ಅಲ್ವಾ, ಸೊ 10,000 ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ ಅಂತ ಹೇಳ್ಕೊಂಡು. ಸೊ ಕಂಟೈನರ್ ಅಭಿವೃದ್ಧಿ ಯೋಜನೆಗೆ 10,000 ಕೋಟಿ ರೂಪಾಯಿ ಮೀಸಲ್ ಮಾಡಲಾಗಿದೆ. ಸೊ ಇದರಲ್ಲಿ ನಿಮಗೆ ಬಯೋಫಾರ್ಮ್ ವಲಯಕ್ಕೆ 10,000 ಕೋಟಿ ರೂಪಾಯಿ ಅನುದಾನವನ್ನ ಘೋಷಣೆ ಮಾಡಿರುವಂತದ್ದು ನಿರ್ಮಲಾ
ಸೀತಾರಾಮನ್. ಇನ್ನು 200 ಕೈಗಾರಿಕಾ ಹಬ್ಬಗಳನ್ನ ಮೇಲ್ದರ್ಜೆಗೆ ಏರಿಸಲಾಗುತ್ತೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಹಾಗಾಗಿ ಭಾರತವನ್ನ ಬಯೋಫಾರ್ಮ್ ಹಬ್ ಆಗಿ ರೂಪಿಸುವಂತ ಗುರಿ ಈಗ ಸರ್ಕಾರಕ್ಕಿದೆ. ಅಂದ್ರೆ ಮುಂದಿನ 5 ವರ್ಷಗಳಲ್ಲಿ 10,000 ಕೋಟಿ ರೂಪಾಯಿ ಮೌಲ್ಯದ ಬಯೋಫಾರ್ಮ್ ಅಭಿವೃದ್ಧಿ ಇನ್ನು ಮುಂದೆ ಆಗುತ್ತೆ. ಹಾಗೆ ಔಷಧಿ ಕ್ಷೇತ್ರ ಅಂತ ಬಂದಾಗ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಬಲಪಡಿಸುವಂತ ಒಂದು ಪ್ರಸ್ತಾವನೆ ಕೂಡ ಮಾಡಿದ್ದಾರೆ. ಇದರಲ್ಲಿ ಒಂದಷ್ಟು ಸಾಕಷ್ಟು ಚೇಂಜಸ್ಗಳು ಆಗಬೇಕು ಅನ್ನುವಂಥದ್ದು. ಇನ್ನು AI ಬಗ್ಗೆ ಕೂಡ ಹೇಳಲೇಬೇಕು. AI ಆಗಿರ್ಬೋದು, ಡೀಪ್ ಟೆಕ್ ಕ್ರಾಂತಿ ಬಗ್ಗೆ ಕೂಡ ಇವತ್ತು ಮಾತನಾಡಿದ್ದಾರೆ. ಅಂದ್ರೆ ಡಿಫೆನ್ಸ್ ಟೆಕ್ ಆಗಿರ್ಬೋದು ಅಥವಾ ಡೀಪ್ ಟೆಕ್ ಸ್ಟಾರ್ಟ್ಅಪ್ಗಳಿಗೆ 10,000 ಕೋಟಿ ರೂಪಾಯಿ ಫಂಡ್ ಆಫ್ ಫಂಡ್ಸ್ ಅನ್ನ ಘೋಷಣೆಯನ್ನ ಮಾಡಿದ್ದಾರೆ ಸ್ನೇಹಿತರೆ. ಅಂದ್ರೆ ಸ್ವದೇಶಿ AI ಅಭಿವೃದ್ಧಿ ಆಗಿರ್ಬೋದು ಅಥವಾ ಡೇಟಾ ಸೆಕ್ಯೂರಿಟಿಗೆ ಇನ್ನು ಮುಂದೆ ಹೆಚ್ಚಿನ ಒತ್ತನ್ನ ಕೊಡಲಾಗುತ್ತೆ ಅಂತ. ಅಂದ್ರೆ ಎಲ್ಲರೂ ಕೂಡ ಈಗ AI ಫೀಲ್ಡ್ ಆಗಿರ್ಬೋದು ಅದರಲ್ಲಿ ಎಲ್ಲರೂ ಕೂಡ ಇರೋದ್ರಿಂದ ಸೊ ಅದರಲ್ಲಿ ಜಾಬ್ ಆಪರ್ಚುನಿಟೀಸ್ ಬರೋದಾಗಿರ್ಬೋದು ಅಥವಾ AI ಬೇಸ್ಡ್ ಏನಾದ್ರೂ ಕೆಲಸ ಇತ್ತು ಅಂತಂದ್ರೆ ಅದಕ್ಕೆ ಹೆಚ್ಚಿನ ಒತ್ತನ್ನ ಇನ್ನು ಮುಂದೆ ಕೊಡಲಾಗುತ್ತೆ. ಇನ್ನು ಸ್ನೇಹಿತರೆ, ಇವತ್ತಿನ ಒಂದು ಬಜೆಟ್ ನಲ್ಲಿ ಮುಖ್ಯವಾಗಿ ರೈಲ್ವೆ ವಿಚಾರ ಅಂತ ಬಂದಾಗ ಅದರ ಬಗ್ಗೆ ಮಾತನಾಡಿರುವಂತದ್ದು 7 ಹೈ ಸ್ಪೀಡ್ ರೈಲ್ವೆ ಕಾರಿಡಾರ್ಗಳ ನಿರ್ಮಾಣ ಸ್ನೇಹಿತರೆ. ಅಂದ್ರೆ ಇದನ್ನ ಗ್ರೋತ್ ಕನೆಕ್ಟರ್ಸ್ ಅಂತ ನಿರ್ಮಲಾ ಸೀತಾರಾಮನ್ ಅವರು ಕರೆದಿದ್ದಾರೆ ಸ್ನೇಹಿತರೆ. ಸೊ ಅಂದ್ರೆ ಮುಂಬೈಯಿಂದ ಪುಣೆ, ಪುಣೆಯಿಂದ ಹೈದರಾಬಾದ್, ಹೈದರಾಬಾದಿಂದ ಬೆಂಗಳೂರು, ಹೈದರಾಬಾದಿಂದ ಚೆನ್ನೈ ಆಗಿರ್ಬೋದು, ಚೆನ್ನೈಯಿಂದ ಬೆಂಗಳೂರು ಆಗಿರ್ಬೋದು, ದೆಹಲಿಯಿಂದ ವಾರಣಾಸಿ, ವಾರಣಾಸಿಯಿಂದ ಸಿಲಿಗುರಿ ಈ ಮಾರ್ಗಗಳನ್ನ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ರೈಲ್ವೆ ಅನ್ನುವಂಥದ್ದು ಬಂದಾಗ ಒಂದು ಒಳ್ಳೆ ಅವಕಾಶವನ್ನ, ಒಂದು ಒಳ್ಳೆ ಚೇಂಜಸ್ ಅನ್ನ ಈ ಒಂದು ಬಜೆಟ್ ಅಲ್ಲಿ ಮಾಡಿರುವಂಥದ್ದು. ಇನ್ನು ಶಿಕ್ಷಣದ ವಿಚಾರವಾಗಿ ಕೂಡ ನಾನು ಮಾತನಾಡಲೇಬೇಕು. ಯಾಕಂತಂದ್ರೆ ಎಲ್ಲಾ ವಿಚಾರದ ಬಗ್ಗೆ ಹೈಲೈಟ್ ಅನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೀನಿ ಅಂತಂದ್ರೆ, ಸೊ ಎಲ್ಲಾ ರಾಜ್ಯಗಳಲ್ಲಿ 5 ಯೂನಿವರ್ಸಿಟಿ ಟೌನ್ಶಿಪ್ಗಳ ನಿರ್ಮಾಣ ಆಗಬೇಕು ಎಜುಕೇಶನ್ ಲೆವೆಲ್ ಅಂತ ಬಂದಾಗ. ಸೊ ಪ್ರತಿ ಜಿಲ್ಲೆಯಲ್ಲಿ ವಿದ್ಯಾರ್ಥಿನಿ ನಿಲಯ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಇವತ್ತು ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಅಂದ್ರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಉತ್ತೇಜನವನ್ನ ಈ ಒಂದು ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಗುಜರಾತ್ನ ಜಾಮ್ನಗರದಲ್ಲಿ WHO ಕೇಂದ್ರ ನಿರ್ಮಾಣ ಆಗಬೇಕು. ಇನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹಾಸ್ಪಿಟಾಲಿಟಿ ಬಂದಾಗ ಅದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಇನ್ನು ಈಶಾನ್ಯ ಭಾರತದಲ್ಲಿ ಏಮ್ಸ್ ಆಸ್ಪತ್ರೆ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದಾಗಿ ಹೇಳಿದ್ದಾರೆ. ಅಲ್ಲೂ ಕೂಡ ಒಂದಷ್ಟು ಜಾಬ್ ಆಪರ್ಚುನಿಟಿಗಳು ಇನ್ನು ಮುಂದೆ ಕ್ರಿಯೇಟ್ ಆಗುತ್ತೆ. ಇನ್ನು IT ವಲಯಕ್ಕೆ ಏನಾದ್ರೂ ಸಿಕ್ಕಿದೆಯಾ ಅಂತ ನೋಡೋದಾದ್ರೆ 300 ರಿಂದ 2,000 ಕೋಟಿ ರೂಪಾಯಿಗಳ ಯೋಜನೆಯನ್ನ IT ಸೆಕ್ಟರ್ ಅಲ್ಲಿ ಮಾಡಲಾಗಿದೆ ಸ್ನೇಹಿತರೆ. MAT ತೆರಿಗೆ ವಿನಾಯಿತಿ, ಅತಿ ಸಣ್ಣ ಕೈಗಾರಿಕೆಗಳಿಗೆ ಸುಲಭ ಸಾಲ ಸಿಗಬೇಕು, ವಿದೇಶಿ ಕಂಪನಿಗಳಿಗೆ ಟ್ಯಾಕ್ಸ್ ಹಾಲಿಡೇ ಆಗಿರ್ಬೋದು, ಡೇಟಾ ಸರ್ವಿಸ್ ಸೆಂಟರ್ಗಳಿಗೆ ತೆರಿಗೆ ವಿನಾಯಿತಿಯನ್ನ ಈ ಒಂದು ಬಜೆಟ್ ನಲ್ಲಿ ಘೋಷಿಸಿದ್ದಾರೆ. ಇದು IT ವಿಚಾರಕ್ಕೆ ಬರೋದಾದ್ರೆ, ಇನ್ನು ರಫ್ತು ಬಗ್ಗೆ ಕೂಡ ಹೇಳಬೇಕು. ಸೊ ತೆರಿಗೆ ವಿನಾಯಿತಿ ಆಗಿರ್ಬೋದು, ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಚರ್ಮ ಆಗಿರ್ಬೋದು, ಸಿಂಥೆಟಿಕ್ ಶೂಗಳಾಗಿರ್ಬೋದು, ಸೀ ಫುಡ್ ರಫ್ತಿಗೆ ಹೆಚ್ಚಿನ ಉತ್ತೇಜನ ಇನ್ನು ಮುಂದೆ ಸಿಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಸೀ ಫುಡ್ ಆಗಿರ್ಬೋದು ಅಥವಾ ನೀವೇನಾದ್ರೂ ಒಂದು ರಫ್ತನ್ನ ಮಾಡ್ತೀರಾ ಅಂತಂದ್ರೆ ಇದರಿಂದ ಒಳ್ಳೆ ಅವಕಾಶ ಸಿಗುತ್ತೆ. ಸೊ ಸೋಲಾರ್ ಗ್ಲಾಸ್ ಉತ್ಪನ್ನಗಳ ತೆರಿಗೆ ಇನ್ನು ಮುಂದೆ ಕಡಿತ ಆಗುತ್ತೆ. ಸೊ ಬಯೋಗ್ಯಾಸ್ ಆಗಿರ್ಬೋದು ಅಥವಾ CNG ಮೇಲಿನ ತೆರಿಗೆ ವಿನಾಯಿತಿ ಬಗ್ಗೆ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಇದರ ಬಗ್ಗೆ ಮಾತನಾಡಿದ್ದಾರೆ ಸ್ನೇಹಿತರೆ. ಸೊ ಇವಿಷ್ಟು ಕೂಡ ಇವತ್ತಿನ ಒಂದು ಬಜೆಟ್ ಅಲ್ಲಿ ಘೋಷಣೆ ಆಗಿರುವಂತ ವಿಚಾರ ಸ್ನೇಹಿತರೆ. ಸೊ IT ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಹೆಣ್ಣು ಮಕ್ಕಳಿಗಾಗಿರ್ಬೋದು ಅಥವಾ ಕೃಷಿ ವಲಯ ಆಗಿರ್ಬೋದು, ಜವಳಿ ಆಗಿರ್ಬೋದು, ಉದ್ಯಮ ಕ್ಷೇತ್ರ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಒಂದೊಂದು ವಿಚಾರವಾಗಿ ಮಾತನಾಡಿದ್ದಾರೆ. ಸೊ ಯಾವುದೆಲ್ಲ ಏರಿಕೆ ಆಗಿದೆ, ಯಾವುದೆಲ್ಲ ಇಳಿಕೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಬಿಕಾಸ್ ಇದ್ರ ಬಗ್ಗೆ ಕೂಡ ನಿಮ್ಗೆ ಮಾಹಿತಿ ಇರಬೇಕಾಗತ್ತೆ. ಸೊ ನಾನು ಅದನ್ನ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಯಾವುದಕ್ಕೆಲ್ಲ ಇಳಿಕೆ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಹೋಗ್ಬೋದು. ಚರ್ಮದ ಆಮದು ಸುಂಕ ಇಳಿಕೆ ಮಾಡಲಾಗಿದೆ. ಸೊ ಪಾದರಕ್ಷೆ ಸೇರಿ ಚರ್ಮದ ಉತ್ಪನ್ನಗಳ ಬೆಲೆ ಇಳಿಕೆ ಆಗುತ್ತೆ ಸ್ನೇಹಿತರೆ. ಸೊ ಸಮುದ್ರ ಆಹಾರ, ಸೀ ಫುಡ್ ಆಗಿರ್ಬೋದು, ಮೈಕ್ರೋವನ್ ಆಗಿರ್ಬೋದು, ಮೇಕ್ ಇನ್ ಇಂಡಿಯಾ ಅಡಿ ತಯಾರಾಗಿರುವಂತ ಟ್ಯಾಬ್ಲೆಟ್ ಆಗಿರ್ಬೋದು, ಸ್ಮಾರ್ಟ್ ಫೋನ್ ಆಗಿರ್ಬೋದು, ಖೇಲೋ ಇಂಡಿಯಾ ಅಡಿ ಕ್ರೀಡಾ ಸಾಮಗ್ರಿಗಳ ಬೆಲೆ ಕೂಡ ಇಳಿಕೆ ಆಗಿದೆ. ಸೊ ಬಿಡಿ ಭಾಗ ಆಗಿರ್ಬೋದು, ಬ್ಯಾಟ್ರಿಗಳ ಮೇಲಿನ ಬೆಲೆ ಕೂಡ ಇಳಿಕೆ ಆಗುತ್ತೆ. ಸೋಲಾರ್ ಬಿಡಿ ಭಾಗ ಆಗಿರ್ಬೋದು, ಪ್ಯಾನಲ್ ಆಗಿರ್ಬೋದು, ಇದರ ಬೆಲೆ ಕೂಡ ಇಳಿಕೆ ಆಗುತ್ತೆ. ಇದಿಷ್ಟು ಸ್ನೇಹಿತರೆ ಈಗ ಇಳಿಕೆ ಆಗಿರುವಂಥದ್ದು. ಸೊ ಈಗ ಸ್ನೇಹಿತರೆ ಯಾವುದಕ್ಕೆಲ್ಲ ಏರಿಕೆ ಆಗಿದೆ ಅಂತ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಸಿಗರೇಟ್ ಆಗಿರ್ಬೋದು, ಪಾನ್ ಮಸಾಲ ಇದರ ಒಂದು ಟ್ಯಾಕ್ಸ್ ಆಗಿರ್ಬೋದು ಏರಿಕೆ ಆಗಿದೆ. ಸೊ ಆಮದಾಗುವ ಮದ್ಯಗಳ ಏರಿಕೆ ಆಗಿರ್ಬೋದು, ಲಕ್ಷುರಿ ವಾಚ್ ಮೇಲಿನ ಸುಂಕ ಇನ್ನು ಮುಂದೆ ಹೆಚ್ಚಳ ಆಗುತ್ತೆ. ವಿಮಾನದ ಬಿಡಿಭಾಗದ ಬೆಲೆ ಇನ್ನು ಮುಂದೆ ಹೆಚ್ಚಾಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಏರಿಕೆ ಇಳಿಕೆ ಬಗ್ಗೆ ಹೇಳಿರುವಂಥದ್ದು. ಸೊ ಇವತ್ತಿನ 2026ರ ಒಂದು ಬಜೆಟ್ ಮೇಲೆ ಎಲ್ಲರ ಚಿತ್ತ ಇತ್ತು. ಸೊ ಏನೇನು ಚೇಂಜಸ್ ಆಗಬಹುದು ಅಂತ. ಸೊ ಒಂದ
ಒಂದಷ್ಟು ಜನರಿಗೆ ಓಕೆ ಅಂತ ಖುಷಿ ಅಂತ ಅನ್ಸಿದ್ರೆ ಇನ್ನೊಂದಷ್ಟು ಜನರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಸೊ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಮಾತನಾಡಬಹುದಿತ್ತು ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಸ್ನೇಹಿತರೆ 2026ರ ಬಜೆಟ್ ಬಗ್ಗೆ ನೀವೇನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ, ಸೊ ಅದಕ್ಕೆ ನಿಮ್ಗೆ ಖುಷಿ ಅಂತ ಅನ್ನಿಸ್ತಾ, ಬಟ್ ಯಾವ್ದ್ರ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡಬೇಕಿತ್ತು, ಯಾವ್ದ್ರ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡಬೇಕಿತ್ತು, ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.